ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ದಿನಾಂಕ 1/3/2026 ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಏನು ನಡೆದಿತ್ತು ನೋಡಿ, ಆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇದೀಗ ಇಲಾಖೆಯವರು ತಮ್ಮ ವೆಬ್ಸೈಟ್ನಲ್ಲಿ ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ದಾರೆ ಅಥವಾ ಪ್ರೊವಿಷನಲ್ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಹೌದಾ? ಈ ಪ್ರೊವಿಷನಲ್ ರ್ಯಾಂಕ್ ಲಿಸ್ಟ್ನಲ್ಲಿ ನಿಮ್ಮ ರ್ಯಾಂಕ್ ಎಷ್ಟನೇದು ಎಂಬುದನ್ನು ಹೇಗೆ ನೀವು ತಿಳಿದುಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಎರಡನೇ ವಿಷಯ ಏನು ಅಂತಂದರೆ, ಈ ಮುಂದೆ ಬರುವಂತಹ ಎಕ್ಸಾಮ್ ಯಾವುದು ಅಂತಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಥವಾ APJ ಅಬ್ದುಲ್ ಕಲಾಂ ಶಾಲೆ ಅಥವಾ ಗೌರ್ಮೆಂಟ್ ಮುಸ್ಲಿಂ ಶಾಲೆ. ಓಕೆ, ಈ ಮೂರು ಶಾಲೆಗಳನ್ನು ಒಂದೇ ಎಕ್ಸಾಮ್ಗೆ ತೊಗೊಳ್ತಾರೆ. ಓಕೆ, ಈ ಮೂರು ಶಾಲೆಗಳಿಗೂ ನೀವು ಪ್ರವೇಶ ಬಯಸಿದಲ್ಲಿ ಒಂದೇ ಎಕ್ಸಾಮನ್ನು ಬರೀಬೇಕು. ಹಾಗಾದರೆ ಈ ಅಲ್ಪಸಂಖ್ಯಾತರ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಯಾವಾಗಿದೆ, ಹಾಗೆ ಹಾಲ್ ಟಿಕೆಟನ್ನು ಯಾವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಎಂಬುದನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನೋಡೋಣ. ಓಕೆ, ಹಾಗಾದರೆ ಮೊದಲನೇದಾಗಿ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ರ್ಯಾಂಕ್ ಲಿಸ್ಟನ್ನು ನೀವು ಹೇಗೆ ನೋಡುವುದು ಎಂಬುದರ ಬಗ್ಗೆ ನೋಡೋಣ. ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ KEA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ. ಏನಂತಂದರೆ cetonline.karnataka.gov.in ಅಂತ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಇಲ್ಲಿ ಪ್ರವೇಶ ಅಂತ ಕಾಣುತ್ತೆ. ಹೌದಾ? ಪ್ರವೇಶ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೀವು ಮೊಬೈಲ್ನಲ್ಲಿ ನೋಡ್ತಿದ್ರೆ ಅಥವಾ ನೀವು ಈ ಒಂದು ರ್ಯಾಂಕ್ ಲಿಸ್ಟನ್ನು ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ದರೆ, ಇಲ್ಲಿ ಮೇಲ್ಗಡೆ ಏನು 3 ಟಿಕ್ಕಿಗಳಿರುವಂತಹ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಡೆಸ್ಕ್ಟಾಪ್ ಸೈಟ್ ಏನಿದೆ ಇದನ್ನು ಟಿಕ್ ಮಾಡ್ಕೊಂಡು ಇಟ್ಕೊಳ್ರಿ. ಓಕೆ, ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದ ನಂತರ ಏನು ಮಾಡಿ, ಇಲ್ಲಿ ಕಾಣ್ತಿರುವಂತಹ ಏನು ಪ್ರವೇಶ ಅಂತ ಇದೆ ನೋಡಿ, ಪ್ರವೇಶ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 4ನೇ ಲಿಂಕ್ ಇದೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಘ ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ದಿನಾಂಕ 24/3 ಪ್ರಕಟವಾಗಿರುವಂತಹ 3 ಲಿಂಕ್ಗಳು ಕಾಣುತ್ತೆ. ಹೌದಾ? ಮೊದಲನೇದಾಗಿ ಇಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಹೌದಾ? ಈ ಟಿಪ್ಪಣಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ನೋಟಿಸ್ ಓಪನ್ ಆಗುತ್ತೆ. ಹೌದಾ? ಈ ರೀತಿಯಾದ ಒಂದು ನೋಟಿಸ್ ಓಪನ್ ಆಗುತ್ತೆ. ಇಲ್ಲಿ ಏನು ನೀಡಿದ್ದಾರೆ ಅಂತಂದರೆ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಹೇಳಿದ್ದಾರೆ. ಓಕೆ, 1/3/2026 ನಿಮ್ಮ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೆದಿತ್ತು. ಹಾಗೆ 3ನೇ ತಾರೀಕು ಕೀ ಉತ್ತರಗಳನ್ನ ಕೊಟ್ಟಿದ್ದರು. ಹಾಗೆ ನಿಮಗೇನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ 7/3/2026 ಕಾಲಾವಕಾಶವನ್ನು ನೀಡಿದರು. ಇದಾದ ನಂತರ ಇಲಾಖೆಯವರು ಆ ಒಂದು ನಿಮ್ಮ ಪ್ರಶ್ನೆಗಳನ್ನ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೀ ಉತ್ತರಗಳನ್ನ ಬಿಟ್ಟಿದ್ದರು. ಹೌದಾ? ಅದಾದ ನಂತರ ತಾತ್ಕಾಲಿಕ ಅಂಕಪಟ್ಟಿಯನ್ನು 18/3/2026 ಬಿಟ್ಟಿದ್ದರು. ನೀವು ಸಹ ನಿಮ್ಮ ಅಂಕಗಳನ್ನ ಹೇಗೆ ನೋಡುವುದು ಅಂತ ನಾವು ಸಹ ಯೂಟ್ಯೂಬ್ ವಿಡಿಯೋ ಮಾಡಿದ್ರಿ, ಅದನ್ನು ನೋಡಿಕೊಂಡು ನಿಮ್ಮ ಅಂಕಗಳನ್ನ ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಒಂದು ವೇಳೆ ನೀವಿನ್ನೂ ನಿಮ್ಮ ಅಂಕಗಳನ್ನ ನೋಡಿಲ್ಲ ಅಂತಂದರೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವಿಡಿಯೋ ಇದೆ ನೋಡಿ, ರಿಸಲ್ಟ್ ಚೆಕ್ ಮಾಡಿ ಅಂತ. ಈ ಒಂದು ವಿಡಿಯೋನ ನೋಡೋ ಮುಖಾಂತರ ನಿಮ್ಮ ಮೊರಾರ್ಜಿ ದೇಸಾಯಿ ಫಲಿತಾಂಶವನ್ನು ನೀವು ತಿಳ್ಕೊಳ್ಬೋದು. ಓಕೆ, ಇದೆಲ್ಲ ಆಯಿತು. ಕೆಳಗಡೆ ನೋಡಿ, ಅಂದರೆ ದಿನಾಂಕ 24/3/2026 ರ್ಯಾಂಕ್ ಪಟ್ಟಿಯನ್ನು ನಿಮಗೆ ನೀಡಿದ್ದಾರೆ. ಹೌದಾ? ರ್ಯಾಂಕ್ ಪಟ್ಟಿಯನ್ನು ನೀಡಿದ್ದಾರೆ. ಇದನ್ನು ಹೇಗೆ ನೋಡುವುದು ಅಂತ ನೋಡೋಣ. ಮತ್ತೆ ಇದೇ ಒಂದು ವೆಬ್ಸೈಟ್ಗೆ ಬಂದೆ. ನಾನು ಬಂದ ಮೇಲೆ ಇಲ್ಲಿ ಏನಂತ ಇದೆ, ಇದು ಟಿಪ್ಪಣಿ ಬಗ್ಗೆ ಆಯಿತು. ಇಲ್ಲಿ ಎರಡನೇದಕ್ಕೇನಿದೆ ಅಂತಂದರೆ ಅಂತಿಮ ಫಲಿತಾಂಶ ಲಿಂಕ್. ಓಕೆ, ಈ ಒಂದು ಲಿಂಕನ್ನು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು ನೀವು. ಇಲ್ಲಿ ವಿದ್ಯಾರ್ಥಿಯ SATS ನಂಬರನ್ನು ಎಂಟರ್ ಮಾಡಿ ಹಾಗೂ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನು ಕಾಣಸಿಗುತ್ತೆ ಅಂತಂದರೆ ವಿದ್ಯಾರ್ಥಿಯ ರಿಸಲ್ಟ್ ಕಾಣಸಿಗುತ್ತೆ. ಹೌದಾ, ವಿದ್ಯಾರ್ಥಿಯ ರಿಸಲ್ಟ್. ಒಂದು ನಿಮಿಷ ಅದನ್ನ ತೋರಿಸ್ತೇನೆ. ಹಾಂ, ಈ ರೀತಿ ನಿಮಗೆ ವಿದ್ಯಾರ್ಥಿಯ ರಿಸಲ್ಟ್ ಕಾಣಸಿಗುತ್ತೆ. ಇಲ್ಲಿ ವಿದ್ಯಾರ್ಥಿಯ SATS ID ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಆಮೇಲೆ ನೇಮ್ ಇರುತ್ತೆ, ಆಮೇಲೆ ಇಲ್ಲಿ ವಿದ್ಯಾರ್ಥಿ 100 ಅಂಕಗಳಿಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಅಂಕಪಟ್ಟಿ ಸಹ ನೀವು ನೋಡ್ಕೊಳ್ಬೋದು. ಈಗ ಸದ್ಯಕ್ಕೆ ರ್ಯಾಂಕ್ ಲಿಸ್ಟ್ನಲ್ಲಿ ನಿಮ್ಮ ರ್ಯಾಂಕ್ ಎಷ್ಟನೇದು ಅಂತ ನೋಡೋದಾದರೆ ಒಂದು ಸಲ ಬ್ಯಾಕ್ ಬರ್ತೀನಿ ನಾನು. ಬ್ಯಾಂಕ್ ಬಂದಮೇಲೆ ಇಲ್ಲಿ ಮೊದಲನೇ ಲಿಂಕ್ ಕಾಣುತ್ತೆ ನೋಡಿ, ತಾತ್ಕಾಲಿಕ ಅರ್ಹತೆ ಪಟ್ಟಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು PDF ಓಪನ್ ಆಗುತ್ತೆ ನಿಮಗೆ. ಹೌದಾ, ಈ ರೀತಿಯಾದಂಥ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಏನಂತ ಇದೆ ಅಂತಂದರೆ, ಮೊದಲನೇದಾಗಿ ರ್ಯಾಂಕ್ ಅಂತ ಇದೆ, ಇಲ್ಲಿ ರ್ಯಾಂಕ್ ಅಂತ ಇದೆ. ಆಮೇಲೆ ವಿದ್ಯಾರ್ಥಿ SATS ನಂಬರ್ ಇದೆ, ವಿದ್ಯಾರ್ಥಿಯ ಹೆಸರು, ಹುಟ್ಟಿದ ದಿನಾಂಕ, ಫಾದರ್ ನೇಮ್, ಮದರ್ ನೇಮ್, ರಿಜಿಸ್ಟರ್ ನಂಬರ್, ಆಮೇಲೆ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಇದೆ, ಆಮೇಲೆ ಮಾರ್ಕ್ಸ್ ಆಫ್ 10 ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಇದೆ. ಹೌದಾ, ಸೊ ಈ ಒಂದು ರ್ಯಾಂಕ್ ಏನು ನೀಡಿದ್ದಾರೆ ಈಗ ಅವರು ಪ್ರತ್ಯೇಕವಾಗಿ ಜಿಲ್ಲೆಗಳ ರ್ಯಾಂಕ್ ಲಿಸ್ಟ್ ನೀಡಿಲ್ಲ ಅಥವಾ ತಾಲೂಕುಗಳ ರ್ಯಾಂಕ್ ಲಿಸ್ಟನ್ನು ನೀಡಿಲ್ಲ. ಬದಲಾಗಿ ಇಡೀ ಕರ್ನಾಟಕದ ತುಂಬ ಎಷ್ಟೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡ ರ್ಯಾಂಕ್ ಲಿಸ್ಟ್ ಇದು. ಹೌದಾ, ಬೇಕಾದರೆ ನೋಡಿ ಸುಮಾರು ಎಷ್ಟು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮನ್ನು ಬರೆದಿದ್ದಾರೆ ಅಂತ ಪೂರ್ತಿ ಎಂಡ್ ಪೇಜ್ ಒಳಗೂ ನಾನು ನೋಡಿದರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 2,26,643. ಹೌದಾ, ಎಷ್ಟು? ಒಂದು ನಿಮಿಷ. 2,26,643 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ. ಹೌದಾ, ಸೊ ಈ ಎಲ್ಲ ವಿದ್ಯಾರ್ಥಿಗಳ ರ್ಯಾಂಕ್ ಲಿಸ್ಟನ್ನು ನಿಮಗೆ ಅವರು ಕೊಟ್ಟಿದ್ದಾರೆ. ಮತ್ತೆ ಮೊದಲನೇ ಪೇಜಿಗೆ ಬರ್ತೇನೆ. ಹಾಗಾದರೆ ಈ ಒಂದು ರ್ಯಾಂಕ್ ಲಿಸ್ಟ್ ಇಡೀ ಕರ್ನಾಟಕದಲ್ಲಿ ಬರೆದಿರುವಂತಹ ವಿದ್ಯಾರ್ಥಿಗಳ ರ್ಯಾಂಕ್ ಲಿಸ್ಟ್. ಓಕೆ, ಸೊ ಮೊದಲನೇ ರ್ಯಾಂಕನ್ನು ಯಾರು ಪಡೆದುಕೊಂಡಿದ್ದಾರೆ ಅಂತ ನೋಡೋದಾದರೆ ನಮಿತಾ ಮಂಜುನಾಥ್ ಹಂಪಿಹೊಳಿ ಅನ್ನುವಂಥ ವಿದ್ಯಾರ್ಥಿ. ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾಳೆ ಅಂತ ನೋಡೋದಾದರೆ 100 ಅಂಕಗಳನ್ನ, ಅಂದರೆ ಔಟ್ ಆಫ್ 40. ವೆರಿ ಗುಡ್. 100 ಅಂಕಗಳಿಗೆ 100 ಸಹ ಈ ಒಂದು ವಿದ್ಯಾರ್ಥಿ ತೆಗೆದುಕೊಂಡಿದ್ದಾಳೆ. ಹೆಸರು ನೋಡೋದಾದರೆ ನಮಿತಾ ಮಂಜುನಾಥ್ ಹಂಪಿಹೊಳಿ. ವೆರಿ ಗುಡ್ ನಮಿತಾ. ಈ ಒಂದು ವಿಡಿಯೋನ ನೀನೇನಾದರೂ ನೋಡ್ತಾ ಇದ್ದರೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ನಿನ್ನ ಮುಂದಿನ ವಿದ್ಯಾಭ್ಯಾಸದಲ್ಲೂ ಸಹ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ ಅಂತ ನಾವು ಸಹ ಹಾರೈಸುತ್ತೇವೆ. ಓಕೆ, ಸೊ ಇದೀಗ ನಿಮ್ಮ ಮಗುವಿನ ರ್ಯಾಂಕನ್ನು ಹೇಗೆ ನೋಡುವುದು ಅಂತ ನೋಡೋದಾದರೆ ಸದ್ಯಕ್ಕೆ ನಿಮಗೆ ಇಲ್ಲಿ ಸರ್ಚ್ ಮಾಡಲು ಬರುವುದಿಲ್ಲ. ಹೌದಾ, ಸೊ ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಟೋಟಲ್ ಆಗಿ ಇವು 9,000ಕ್ಕಿಂತ ಹೆಚ್ಚಿಗೆ ಪೇಜ್ಗಳಿವೆ. ಹೌದಾ, ಹಾಗಾಗಿ ನೀವು ಹೇಗೆ ಈ ಒಂದು ಹೆಸರನ್ನು ಅಥವಾ ನಿಮ್ಮ ರ್ಯಾಂಕನ್ನು ನೋಡೋದಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ 3 ಟಿಕ್ಕಿಗಳಿರುವಂತಹ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಆಪ್ಷನ್ ಏನಂತ ಕಾಣುತ್ತೆ ಅಂತಂದರೆ ಪ್ರಿಂಟ್ ಅಂತ ಬರುತ್ತೆ. ಹೌದಾ, ಈ ಪ್ರಿಂಟ್ ಮೇಲೆ ಡೌನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಇಲ್ಲಿ PDF ಅಂತ ಕಾಣಿಸಿಗುತ್ತೆ ನಿಮಗೆ. ಹೌದಾ, ಸೊ ಈ PDF ಅಂತ ಕ್ಲಿಕ್ ಮಾಡಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ ಫೋಲ್ಡರ್ನಲ್ಲಿ ಅದು ನಿಮಗೆ ಡೌನ್ಲೋಡ್ ಆಗಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ನನ್ನ ಮೊಬೈಲ್ನಲ್ಲಿರುವಂತಹ ಡೌನ್ಲೋಡ್ ಮೇಲೆ ಏನು ಫೋಲ್ಡರ್ ಇದೆ ಇದರಲ್ಲಿ ನಾನು ಸೇವ್ ಮಾಡ್ತೇನೆ, ಆಮೇಲೆ ಡನ್ ಅಂತ ಕೊಡ್ತೇನೆ. ಸೊ ಅದೇನಾಗುತ್ತೆ, ನಮ್ಮ ಮೊಬೈಲ್ನಲ್ಲಿ ಏನು ಡೌನ್ಲೋಡ್ಸ್ ಫೋಲ್ಡರ್ ಇರುತ್ತೆ ಅಲ್ಲಿ ಸೇವ್ ಆಗುತ್ತೆ. ಆನಂತರ ನಾನು ಈಗ ನಮ್ಮ ಮೈ ಫೈಲ್ಸ್ ಅಂತ ಏನು ಫೋಲ್ಡರ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸದ್ಯಕ್ಕೆ ಇಲ್ಲಿ ಮೊದಲನೇದಕ್ಕೆ ಕಾಣಿಸಿಗುತ್ತೆ ನನಗೆ. ಇಲ್ಲಿ ಡೌನ್ಲೋಡೆಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಸದ್ಯಕ್ಕೆ ಇದು ಪೂರ್ತಿಯಾಗಿ ಡೌನ್ಲೋಡ್ ಆಗಿಲ್ಲ. ಮೊದಲಿಗೆ ಒಂದು ಡೌನ್ಲೋಡ್ ಮಾಡಿದ್ದೆ ನಾನು, ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ನೀವು ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸುಮಾರು 72 MB ಸೈಜ್ ಇದೆ ಈ ಒಂದು ಫೈಲ್. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ನಿಮಿಷ, ಒಂದು ಸ್ವಲ್ಪ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ತೇನೆ ನಾನು, ಯಾಕಂದರೆ ಇಲ್ಲಿ
ಮೋರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ವಿತ್ ಅಂತ ಹೇಳಿ ಇಲ್ಲಿ ಇದೇನು ಗೂಗಲ್ ಡ್ರೈವ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದು ಕಾರಣ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಸರ್ಚ್ ಮಾಡಲಿಕ್ಕೆ ಅವಕಾಶ ಇದೆ. ಹೌದಾ, ಇಲ್ಲಿ ಮೇಲೆ ಐಕಾನ್ ಇದೆ ನೋಡಿ, ಇದ್ರ ಮೇಲೆ ಸರ್ಚ್ ಅಂತ ಏನು ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೆಸರನ್ನು ನಾವು ಸರ್ಚ್ ಮಾಡ್ಬೋದು. ಆವಾಗ ಈಸಿಯಾಗಿ ನಮ್ಮ ರ್ಯಾಂಕ್ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಏನು ಮೇಲ್ಗಡೆ ಈ ಸರ್ಚ್ ಆಪ್ಷನ್ ಇದೆ ನೋಡಿ, ಈ ಸರ್ಚ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಫೈಂಡ್ ಅಂತ ಬರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಏನು SATS ನಂಬರ್ ಆದರೂ ಸರ್ಚ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮನೆ ಹೆಸರಾದರೂ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆದರೂ ಚೆಕ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರೂ ಒಂದು ಮನೆ ಹೆಸರನ್ನು ನಾನು ಟೈಪ್ ಮಾಡ್ತೇನೆ. ಓಕೆ, ಈ ರೀತಿ. ಸೊ ಸರ್ಚ್ ಮಾಡಿದ್ಮೇಲೆ ನೀವು ಇಲ್ಲಿ ಏನು ಮಾರ್ಕ್ಗಳು ಕಾಣ್ತಿದೆ ನೋಡಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ. ಓಕೆ, ಈ ಸಿಂಬಾಲ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ನೀವು ಸರ್ಚ್ ಮಾಡ್ತಾ ಹೋಗ್ಬೇಕು ಈ ರೀತಿ. ಹೌದಾ, ಕೆಲವೊಂದು ಸಲ ನಿಮ್ಮ ಹೆಸರು ತಕ್ಷಣಕ್ಕೆ ತೋರಿಸೋದಿಲ್ಲ. ಹೌದಾ, ನಿಮ್ಮ ಮೊಬೈಲ್ ಎಷ್ಟು ಫಾಸ್ಟ್ ಆಗಿರುತ್ತೆ ಅಷ್ಟು ತಕ್ಷಣಕ್ಕೆ ನಿಮ್ಮ ಮೊಬೈಲ್ ತೋರಿಸುತ್ತೆ. ಸ್ವಲ್ಪ ಅದು ಲೋಡ್ ಆಗಲು ಟೈಮ್ ಕೊಡಿ. ಹೌದಾ, ನಾನು ಈ ಒಂದು ಹೆಸರನ್ನು ಅಥವಾ ರ್ಯಾಂಕನ್ನು ನಿಮಗೆ ಸರ್ಚ್ ಮಾಡಲು ತುಂಬ ಡೀಟೇಲಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಭಾಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಹೆಸರು ಸಿಗ್ತಿಲ್ಲ ಸರ್ PDF ಅಂತ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಿದ್ದೀರಾ. ಹೌದಾ, ಸೊ ಆ ಕಾರಣಕ್ಕಾಗಿ ತುಂಬ ಡೀಟೇಲಾಗಿ ವಿಡಿಯೋನ ಮಾಡ್ತಿದ್ದೇನೆ. ಓಕೆ, ಸೊ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ, ನಿಮ್ಮ ರ್ಯಾಂಕ್ ಲಿಸ್ಟ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಲಿಸ್ಟ್ ಇಲ್ಲಿ ನೋಡ್ಬೋದು, ನಿಮ್ಮ ರ್ಯಾಂಕ್ ಲಿಸ್ಟ್ ಇದೆ ಇಲ್ಲಿ. ಹೌದಾ, ಇಲ್ಲಿ 3 ಅಂತಿದ್ರೆ ಇಡೀ ಕರ್ನಾಟಕಕ್ಕೆ ನೀವು 3ನೇ ರ್ಯಾಂಕ್ ಅಂತ ಅರ್ಥ. ಇಲ್ಲಿ 12 ಅಂತ ಇದ್ದರೆ ಇಡೀ ಕರ್ನಾಟಕಕ್ಕೆ ನೀವು 12ನೇ ರ್ಯಾಂಕ್ ಅಂತ ಅರ್ಥ. ಒಂದು ವೇಳೆ 20 ಅಂತ ಇದ್ದರೆ ಇಡೀ ಕರ್ನಾಟಕಕ್ಕೆ ನೀವು 20ನೇ ರ್ಯಾಂಕ್ ಅಂತ ಅರ್ಥ. ಓಕೆ, ಈ ರೀತಿಯಾಗಿ ನಿಮ್ಮ ರ್ಯಾಂಕನ್ನು ನೀವು ತಿಳ್ಕೊಳ್ಬೋದು. ಹೌದಾ, ಸೊ ಇನ್ನು ಮುಂದೆ ಅವರು ಪ್ರತ್ಯೇಕವಾಗಿ ಜಿಲ್ಲೆಗಳ ರ್ಯಾಂಕ್ ಲಿಸ್ಟನ್ನು ಬಿಡಬಹುದು. ಓಕೆ, ಅದನ್ನೂ ಸಹ ಇದೇ ರೀತಿಯಾಗಿ ನೀವು ನೋಡ್ಬೋದು. ಓಕೆ, ಇದಿಷ್ಟು ನೀವು ಹೇಗೆ ನಿಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರೀಕ್ಷೆಯನ್ನು ಬರೆದಿದ್ರಿ ನೋಡಿ, ಅದರ ರ್ಯಾಂಕ್ ಲಿಸ್ಟನ್ನು ನೋಡುವಂತಹ ವಿಧಾನ ಇದು. ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ಅದೇನು ಅಂತ ಅಂದರೆ, ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ಈ PDF ನಿಮಗೆ ಡೌನ್ಲೋಡ್ ಮಾಡಲು ಬರ್ತಿಲ್ಲ ಅಂತಂದರೆ, ನಾನು ಆಲ್ರೆಡಿ ಆ PDF ಡೌನ್ಲೋಡ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಹಾಗೂ ಅದನ್ನು ಪಿನ್ ಸಹ ಮಾಡೀನಿ. ಹೌದಾ, ಸೊ ಈ ಒಂದು QR ಕೋಡನ್ನು ನೀವು ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿರುವಂತಹ PDF ನೀವು ನೋಡ್ಕೊಳ್ಬೋದು. ಯಾವ PDF? ರ್ಯಾಂಕ್ ಲಿಸ್ಟ್ PDF. ಓಕೆ, ಆನಂತರ ಎರಡನೇ ವಿಷಯಕ್ಕೆ ಬರೋಣ. ಅದೇನು ಅಂತಂದರೆ, ಈ ಒಂದು ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆ ಬಗ್ಗೆ. ಓಕೆ, ಸೊ ಈ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆ ನಡೆಯುವ ತಾತ್ಕಾಲಿಕ ದಿನಾಂಕ 29 ಮಾರ್ಚ್ ಅಂತ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದರು. ಹೌದಾ, ಸೊ ಇದೀಗ ಇದು ಪರೀಕ್ಷೆ ನಡೆಯುವ ದಿನಾಂಕ ಮುಂದೂಡಿದ್ದಾರೆ. ಎಲ್ಲಿವರೆಗೂ ಮುಂದೂಡಿದ್ದಾರೆ ಅಂತಂದರೆ, ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಂತಂದರೆ 12/4/2026 ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ ಅಂತ ನೋಡೋದಾದರೆ ಏಪ್ರಿಲ್ ಮೊದಲ ವಾರದಲ್ಲಿ. ಓಕೆ, ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಹಾಲ್ ಟಿಕೆಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಅಲ್ಪಸಂಖ್ಯಾತರ ಶಾಲೆಯ ಪಠ್ಯಕ್ರಮ ಅಥವಾ ಸಿಲೆಬಸ್ ಏನಿದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. 90% ಪ್ರಶ್ನೆಗಳನ್ನು 4 ಮತ್ತು 5ನೇ ತರಗತಿಯ ಪಠ್ಯಾಧಾರಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಮತ್ತು ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ವಿಷಯವಾರು ಅಂಕಗಳು ಈ ಕೆಳಗಿನಂತಿವೆ. ಹೌದಾ, 90% 4 ಮತ್ತು 5ನೇ ತರಗತಿಯ ನಿಮ್ಮದೇನು ಟೆಕ್ಸ್ಟ್ ಬುಕ್ಗಳಿದಾವೆ ನೋಡಿ, ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಕು, ಕನ್ನಡ, ಇಂಗ್ಲೀಷ್, ಆಮೇಲೆ ಪರಿಸರ ಅಧ್ಯಯನ, ಗಣಿತ, ಇದೇ ಒಂದು ಟೆಕ್ಸ್ಟ್ ಬುಕ್ಗಳಿಂದ ನಿಮಗೆ 90% ಪ್ರಶ್ನೆಗಳು ಬರ್ತವೆ. ಹೌದಾ, ಹಾಗಾಗಿ ನಿಮ್ಮ 4 ಮತ್ತು 5ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳನ್ನ ಒಂದು ಲೈನು ಬಿಡದೆ ಚೆನ್ನಾಗಿ ಓದಿಕೊಳ್ಳಿ. ಆಮೇಲೆ ವಿಷಯವಾರು ಹೇಗೆ ಈ ಒಂದು ಪ್ರಶ್ನೆಗಳು ಹಂಚಿಕೆ ಆಗಿವೆ ಅಂತ ನೋಡೋದಾದರೆ, ಕನ್ನಡದ ಪ್ರಶ್ನೆಗಳು 20 ಇರ್ತವೆ,
ಇಂಗ್ಲೀಷ್ 20, ಗಣಿತ 20, ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ 20, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ 20 ಪ್ರಶ್ನೆಗಳು. ಸೊ ಒಟ್ಟಾರೆಯಾಗಿ 100 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗೆ 100 ಪ್ರಶ್ನೆಗಳು ಸಹ ಇರುತ್ತೆ. ಹೌದಾ? ಸೊ ಈ ಒಂದು ಸಿಲೆಬಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತಂದರೆ, ನೀವು ಈ ಹಿಂದೆ ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಬರೆದಿದ್ರು ನೋಡಿ, ಆ ಪರೀಕ್ಷೆಯ ಸಿಲೆಬಸ್ ಸಹ ಸೇಮ್ ಇದೇ ಥರನೇ ಇತ್ತು. ಹೌದಾ? ಅದರಲ್ಲೂ ಸಹ ನಿಮ್ಮ ಪಠ್ಯಪುಸ್ತಕದಿಂದನೇ ಈ ಒಂದು ಪ್ರಶ್ನೆಗಳು ಬಂದಿದ್ದು. ಹಾಗಾಗಿ ಈ ಒಂದು ಪರೀಕ್ಷೆಗೆ ನೀವು ತಯಾರಿ ನಡೆಸಲು, ಹೌದಾ, ನಿಮ್ಮ ಹತ್ತಿರ ಏನಾದರೂ ಹಿಂದಿನ ವರ್ಷಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಯೂಸ್ ಮಾಡಿಕೊಂಡು ನೀವು ತಯಾರಿಯನ್ನು ನಡೆಸ್ಬೋದು. ಹೌದಾ? ಅಥವಾ ಈಗಾಗಲೇ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಇದ್ದರೆ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದು. ಓಕೆ, ಒಂದು ವೇಳೆ ನಿಮ್ಮ ಹತ್ರ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಗಳನ್ನೂ ಇಲ್ಲ, ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳನ್ನೂ ಇಲ್ಲ ಅಂತಂದರೆ ಆವಾಗ ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ. ಹೌದಾ? ಆವಾಗ ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ. ಯಾವ ನಂಬರ್ನಿಂದ? ಈ ಒಂದು ವಾಟ್ಸಪ್ ನಂಬರಿಂದ ನಮ್ಮನ್ನು ಸಂಪರ್ಕ ಮಾಡಿ. ನಾವು ನಿಮಗೆ ಈಗಾಗಲೇ ಹೇಳ್ದಂಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ ಹಾಗೂ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಸಿಲೆಬಸ್ ಎರಡೂ ಒಂದೇ ಆಗಿರೋದ್ರಿಂದ ನಿಮಗೆ ನಾವು ಈ ಒಂದು ಹಿಂದಿನ ವರ್ಷಗಳ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೇವೆ. ಯಾವಾಗ? ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಬಟ್ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರೋದಿಲ್ಲ. ಬದಲಾಗಿ ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ಈ ಒಂದು ಹಿಂದಿನ ವರ್ಷಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ಕೊಡ್ತೇವೆ. ನೀವು ಅವುಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಮುಂಬರುವಂತಹ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದು. ನಾವು ಕಳಿಸುವಂತಹ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರ್ತವೆ. ಓಕೆ, ಸೊ ಇಲ್ಲಿವರೆಗೂ ನಾವು ನಿಮ್ಮ ಮೊರಾರ್ಜಿ ದೇಸಾಯಿ ಶಾಲೆಯ ರ್ಯಾಂಕ್ ಲಿಸ್ಟನ್ನು ಹೇಗೆ ನೋಡುವುದು, ಹಾಗೆ ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಯಾವಾಗಿದೆ ಅಂತ ತಿಳ್ಕೊಂಡ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.